ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಕ್ವಾಂಟಿಫೈಯರ್ಸ್ ಮೇಲೆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ತರ ಕ್ವಶನ್ಸ್ VTU ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಫಿಕ್ಸ್ಡ್ ಕ್ವಶನ್ ಆಗಿರೋದ್ರಿಂದ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ವೆರಿ ಈಸಿ, ನಾನು ಸಿಂಪಲ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ, ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಫಸ್ಟ್ ಕ್ವಶನ್ ಏನ್ ಕೇಳಿದರೆ, ರೈಟ್ ದ ಅಪ್ರೋಪ್ರಿಯೇಟ್ ಕ್ವಾಂಟಿಫೈಯರ್ಸ್ ಅಂತ ಕೇಳಿ. Some teachers are honest, all teachers are honest, no teacher is honest, some teachers are programmers, all the teachers are educated. ಇವುಗಳನ್ನು ನಾನು ಸಿಂಬಾಲಿಕ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ತಾ ಹೋಗ್ಬೇಕು. ಸೊ ವೆರಿ ಈಸಿ. ಫಸ್ಟ್ ಸ್ಟೆಪ್ ನಂಬರ್ 1 ಅಲ್ಲಿ ನಾವು ಪ್ರಿಡಿಕೇಟ್ಸ್ ಅನ್ನ ಡಿಫೈನ್ ಮಾಡ್ತಾ ಹೋಗ್ತೀವಿ. ಸ್ಟೆಪ್ ನಂಬರ್ 1, ಡಿಫೈನಿಂಗ್ ದಿ ಪ್ರಿಡಿಕೇಟ್ಸ್. ಏನಿಲ್ಲ, ಈಗ ಇಷ್ಟು ದೊಡ್ಡ ದೊಡ್ಡ ಆನ್ಸರ್ ಬರೆಯಕ್ಕಾಗತ್ತ ನನ್ನ ಕೈಲಿ, ನಾನು ಏನ್ ಮಾಡ್ತಾ ಇರೋದು, ಸಿಂಬಾಲಿಕ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ನಾವು ಯಾವುದಕ್ಕೆ ಯಾವ ಸಿಂಬಲ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ನಾವು ತೋರಿಸ್ತಾ ಹೋಗ್ಬೇಕು. ಈಗ ನೋಡಿ, ಸಮ್ ಟೀಚರ್ಸ್, ಸೊ ಟೀಚರ್ಸ್ ಅಂತ ಬಂತು. ಸೊ ಟೀಚರ್ಸ್ ನಾವೇನ್ ಮಾಡೋಣ, ಟಿ ಆಫ್ ಎಕ್ಸ್ ಇಂದ ರೆಪ್ರೆಸೆಂಟ್ ಮಾಡೋಣ, ಸರಿನಾ? ಎಕ್ಸ್ ಈಸ್ ಎ ಟೀಚರ್ ಅಂತ ಅಂದ್ರೇನು, ಎಕ್ಸ್ ಅನ್ನೋರು ಯಾರೋ ಇದ್ದಾರೆ, ಅವರು ಟೀಚರ್, ಸರಿನಾ? ಟಿ ಆಫ್ ಎಕ್ಸ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇರೋದು, ಈ ಈಸ್ ಎ ಟೀಚರ್, ಆ ತರ ಎಕ್ಸ್ ಈಸ್ ಎ ಟೀಚರ್. ನೆಕ್ಸ್ಟ್, ಟೀಚರ್ಸ್ ಆರ್ ಆನೆಸ್ಟ್. ಸೊ ಇವಾಗ ನನ್ನ ಹತ್ರ ಆನೆಸ್ಟ್ ಆಗಿರೋ ಟೀಚರ್ಸ್ ಇರ್ಬೋದು, ಆನೆಸ್ಟ್ ಇಲ್ದಲ್ಲೇ ಇರುವಂತ ಟೀಚರ್ಸ್ ಇರ್ಬೋದು. ಅದಕ್ಕೋಸ್ಕರ ಎಚ್ ಆಫ್ ಎಕ್ಸ್ ಈಸ್ ರೆಪ್ರೆಸೆಂಟಿಂಗ್ ಎಕ್ಸ್ ಈಸ್ ಆನೆಸ್ಟ್, ಸರಿನಾ? ನೆಕ್ಸ್ಟ್, ಆಲ್ ದಿ ಟೀಚರ್ಸ್ ಆರ್ ಆನೆಸ್ಟ್. ಸೊ ಟೀಚರ್ಸ್ ಆಲ್ರೆಡಿ ರೆಪ್ರೆಸೆಂಟ್ ಆಗಿದೆ, ಆನೆಸ್ಟ್ ಆಲ್ರೆಡಿ ರೆಪ್ರೆಸೆಂಟ್ ಆಗಿದೆ. ಟೀಚರ್ ಈಸ್ ಆನೆಸ್ಟ್, ಟೀಚರ್ ಆಲ್ರೆಡಿ ರೆಪ್ರೆಸೆಂಟ್ ಮಾಡಿದೀವಿ, ಆನೆಸ್ಟ್ ಕೂಡ ರೆಪ್ರೆಸೆಂಟ್ ಮಾಡಿದೀವಿ. ಸಮ್ ಟೀಚರ್ಸ್, ಸೊ ಟೀಚರ್ಸ್ ಆಲ್ರೆಡಿ ರೆಪ್ರೆಸೆಂಟ್ ಆಗಿದೆ. ಆರ್ ಪ್ರೋಗ್ರಾಮರ್ಸ್, ಸೊ ಪಿ ಆಫ್ ಎಕ್ಸ್ ಇಂದ ರೆಪ್ರೆಸೆಂಟ್ ಮಾಡೋಣ, ಎಕ್ಸ್ ಈಸ್ ಎ ಪ್ರೋಗ್ರಾಮರ್. ನೆಕ್ಸ್ಟ್, ಆಲ್ ದಿ ಟೀಚರ್ಸ್ ಆರ್ ಎಜುಕೇಟೆಡ್, ಟೀಚರ್ಸ್ ಆಲ್ರೆಡಿ ರೆಪ್ರೆಸೆಂಟ್ ಆಗಿದೆ. ಇ ಆಫ್ ಎಕ್ಸ್ ಇಂದ ನಾವೇನ್ ಮಾಡೋಣ, ಎಕ್ಸ್ ಈಸ್ ಎಜುಕೇಟೆಡ್ ಅಂತ ರೆಪ್ರೆಸೆಂಟ್ ಮಾಡೋಣ, ಎಕ್ಸ್ ಈಸ್ ಎಜುಕೇಟೆಡ್, ಸರಿನಾ? ನೋಡಿ ಇಲ್ಲಿ ಸಮ್ಮು, ಆರ್, ಆಲು, ನೋ, ಸಮ್, ಆಲ್ ಇವುಗಳಿಗೆ ಬರೆಯಕ್ಕೆ ಹೋಗ್ಬೇಡಿ, ಸರಿನಾ? ಮೇನ್ ಕಾಂಪೊನೆಂಟ್ ಏನಿದೆ ಅದಕ್ಕೆ ಮಾತ್ರ ಬರಿಬೇಕು. ಟೀಚರ್ಸ್ ಈಸ್ ಎ ಮೇನ್ ಕಾಂಪೊನೆಂಟ್, ಆನೆಸ್ಟ್ ಈಸ್ ಎ ಮೇನ್ ಕಾಂಪೊನೆಂಟ್, ಪ್ರೋಗ್ರಾಮರ್ಸ್ ಈಸ್ ಎ ಮೇನ್ ಕಾಂಪೊನೆಂಟ್, ಎಜುಕೇಟೆಡ್ ಈಸ್ ಎ ಮೇನ್ ಕಾಂಪೊನೆಂಟ್. ಅವುಗಳಿಗೆ ಮಾತ್ರ ನಾವು ಏನ್ ಮಾಡ್ತೀವಿ, ಪ್ರಿಡಿಕೇಟ್ಸ್ ಅನ್ನ ಬರಿತೀವಿ. ಎರಡನೇ ಸ್ಟೆಪ್ ಅಲ್ಲಿ ಸಿಂಬಾಲಿಕ್ ಫಾರ್ಮ್ಗೆ ನಾವು ಬರಿತಾ ಹೋಗೋಣ. ಎರಡನೇ ಸ್ಟೆಪ್. ಸೊ ಎರಡನೇ ಸ್ಟೆಪ್ ಅಲ್ಲಿ ಸಿಂಬಾಲಿಕ್ ಫಾರ್ಮ್ ಅಲ್ಲಿ ಬರೆಯೋಕ್ಕಿಂತ ಮುಂಚೆ ನಾನು ಎರಡು ಬೇಕಾಗಿರುವಂತ ಇಂಪಾರ್ಟೆಂಟ್ ಟಾಪಿಕ್ ಗಳನ್ನ ಹೇಳ್ತೀನಿ. ನೋಡಿ, ನೋಟ್, ಇದು ನೋಟ್ ಅಂತ ಬರ್ಕೊಳ್ಳಿ. ಒಂದು, ಈ ತರ ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ. ಈ ತರ ಸಿಂಬಲ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ದೇರ್ ಎಕ್ಸಿಸ್ಟ್, ದೇರ್ ಎಕ್ಸಿಸ್ಟ್. ಇದನ್ನ ನಾವು ದೇರ್ ಎಕ್ಸಿಸ್ಟ್ ಅನ್ನೋ ಹೆಸರಿಂದ ನಾವು ಕರಿತೀವಿ. ಇದನ್ನ ನೀವು ಯಾವಾಗ ಯೂಸ್ ಮಾಡ್ಬೇಕು ಗೊತ್ತಾ, ಏನಾದ್ರೂ ಕ್ವಶನ್ ಅಲ್ಲಿ ಸಮ್ ಅಂತ ಬಂದ್ರೆ, ಇಲ್ಲ ಅಂತಂದ್ರೆ ಅಟ್ ಲೀಸ್ಟ್, ಗೊತ್ತಾಯ್ತಾ? ಈ ತರ ಸಮ್ ಪೀಪಲ್ ಆರ್ ಗೋಯಿಂಗ್, ಸಮ್ ಪೀಪಲ್ ಆರ್ ಈಟಿಂಗ್, ಈ ತರ ಬಂದಾಗ ದೇರ್ ಎಕ್ಸಿಸ್ಟ್ ಅಂತ ಬರಿಬೇಕು, ಸರಿನಾ? ನೆಕ್ಸ್ಟ್, ಅಟ್ ಲೀಸ್ಟ್ 2 ಪೀಪಲ್, ಅಟ್ ಲೀಸ್ಟ್ 1, ಆ ತರ ಬಂದಾಗ್ಲೂ ದೇರ್ ಎಕ್ಸಿಸ್ಟ್ ಅನ್ನ ಯೂಸ್ ಮಾಡ್ಬೇಕು. ನೆಕ್ಸ್ಟ್, ಫಾರ್ ಆಲ್, ಈ ಸಿಂಬಲ್ ಏನು, ಫಾರ್ ಆಲ್ ಅಂತ. ಈ ಸಿಂಬಲ್ ಅನ್ನ ನೀವು ಎವ್ರಿ ಅಂತ ಬಂದಾಗ ಯೂಸ್ ಮಾಡ್ಬೇಕು. ಎವ್ರಿ ಅಂತ ಅಂದ್ರೇನು, ಎಲ್ಲರಿಗೂ ಕೂಡ, ಫಾರ್ ಆಲ್ ಇದ್ದಂಗೆ ಅಲ್ವಾ? ಸೊ ಅದಕ್ಕೋಸ್ಕರ ದೇರ್ ಎಕ್ಸಿಸ್ಟ್ ಸಿಂಬಲ್ ಅನ್ನ ಸಮ್ ಅಥವಾ ಅಟ್ ಲೀಸ್ಟ್ ಬಂದಾಗ ಯೂಸ್ ಮಾಡಬೇಕು. ಫಾರ್ ಆಲ್ ಸಿಂಬಲ್ ಅನ್ನ ಎವ್ರಿ ಅಂತ ಬಂದಾಗ ಯೂಸ್ ಮಾಡ್ಬೇಕು. ಈ ಎರಡನ್ನ ನೀಟಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಕಾಂಪೊನೆಂಟ್ ಬರುತ್ತೆ, ಅದನ್ನ ಯಾವಾಗ ಯೂಸ್ ಮಾಡಬೇಕು ಅಂತ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ, ಅವಾಗ ನೋಡ್ಬೇಕು, ಸರಿನಾ? ಈಗ ಮೊದಲನೇದು ಏನ್ ಕ್ವಶನ್ ಇರೋದು, ಸಮ್ ಟೀಚರ್ಸ್ ಆರ್ ಆನೆಸ್ಟ್. ಫಸ್ಟ್ನೇದು ಏನಿರೋದು, ಸಮ್ ಅಂತ ಇದೆ. ಸೊ ಸಮ್ ಅಂತ ಬಂದಾಗ ಯಾರನ್ನ ಯೂಸ್ ಮಾಡಬೇಕು, ದೇರ್ ಎಕ್ಸಿಸ್ಟ್ ಅನ್ನ ಯೂಸ್ ಮಾಡಬೇಕು. ಸೊ ಸಮ್ ಅಂತ ಇದೆ, ಅದಕ್ಕೋಸ್ಕರ ನಾನು ದೇರ್ ಎಕ್ಸಿಸ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ಟೀಚರ್ಸ್. ಸೊ ಟೀಚರ್ಸ್ ಅನ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡಿರೋದು, ಪ್ರಿಡಿಕೇಟ್ಸ್ ಅಲ್ಲಿ ಟಿ ಆಫ್ ಎಕ್ಸ್. ಸೊ ಟೀಚರ್ಸ್ ಅಂತ ಬಂದಿರೋದ್ರಿಂದ ನಾವು ಟಿ ಆಫ್ ಎಕ್ಸ್ ಅನ್ನೋ ಪ್ರಿಡಿಕೇಟ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಆರ್ ಆನೆಸ್ಟ್, ಸರಿನಾ? ಎಕ್ಸ್ ಈಸ್ ಆನೆಸ್ಟ್ ಅಂತ ಯಾವ ರೀತಿ ರೆಪ್ರೆಸೆಂಟ್ ಮಾಡಿರೋದು, ಎಚ್ ಆಫ್ ಎಕ್ಸ್ ಇಂದ. ಸೊ ಆನೆಸ್ಟ್, ಎಚ್ ಆಫ್ ಎಕ್ಸ್, ಸರಿನಾ? ಈಗ ನೀಟಾಗಿ ನೋಡ್ಕೊಳ್ಳಿ ಯಾವ ರೀತಿ ಸಿಂಬಾಲಿಕ್ ಫಾರ್ಮ್ ಅಲ್ಲಿ ಬರೆಯೋದು. ದೇರ್ ಎಕ್ಸಿಸ್ಟ್ ಎಕ್ಸ್, ಎಕ್ಸ್ ಅನ್ನೋರು ಯಾರೋ ಇರ್ಬೋದು, ಎಕ್ಸ್ ಅನ್ನೋರು ಇರ್ಬೋದು, ದೇರ್ ಎಕ್ಸಿಸ್ಟ್ ಎಕ್ಸ್. ಅದರಲ್ಲಿ ಆ ಎಕ್ಸ್ ಟೀಚರ್ ಆಗಿರ್ತಾರೆ. ಟಿ ಆಫ್ ಎಕ್ಸ್ ಆರ್ ಆನೆಸ್ಟ್ ಅಂತ ಕೇಳ್ತಾ ಇರೋದು. ಟೀಚರ್ಸ್ ಅಲ್ಲಿ ನನಗೆ ಎರಡು ತರ ಭಾಗ ಬರ್ಬೋದು. ಒಂದು, ಆನೆಸ್ಟ್ ಇರೋರು, ಇಲ್ಲ ಅಂತಂದ್ರೆ ಆನೆಸ್ಟ್ ಇಲ್ದಲೇ ಇರೋರು. ಸೊ ಈ ತರ ಸಿಚುವೇಶನ್ ಬಂದಾಗ ಅಂದ್ರೆ ನನಗೆ ಎರಡು ಕಂಡೀಷನ್ ಬರ್ಬೋದು, ಆನೆಸ್ಟ್ ಇರೋರು, ಆನೆಸ್ಟ್ ಇಲ್ದಲೇ ಇರೋರು, ಆಬ್ಸೆಂಟ್ ಆಗಿರೋರು, ಆಬ್ಸೆಂಟ್ ಆಗ್ದಲೇ ಇರೋರು, ಮತ್ತೆ ಕೆಲಸ ಮಾಡೋರು, ಕೆಲಸ ಮಾಡ್ದಲೇ ಇರೋರು. ಸೊ ಈ ತರ ನನಗೆ ಎರಡು ಸಿಚುವೇಶನ್ ಬಂದಾಗ ಆ್ಯಂಡ್ ಅನ್ನ ಯೂಸ್ ಮಾಡಬೇಕು.
ಅಂತ ಅಂದ್ರೇನು, ಅವರು ಟೀಚರ್ ಆಗಿರ್ಬೇಕು ಮತ್ತೆ ಅವರು ಆನೆಸ್ಟ್ ಆಗು ಕೂಡ ಇರಬೇಕು. ಗೊತ್ತಾಯ್ತಾ? ನೋಡಿ ಏನಂತ ಹೇಳಿರೋದು, ಸಮ್ ಟೀಚರ್ಸ್ ಆರ್ ಆನೆಸ್ಟ್. ಸಮ್ ಅಂತ ಬಂದಾಗ ದೇರ್ ಎಕ್ಸಿಸ್ಟ್ ಸಮ್, ಸೊ ಸಮ್ ಟೀಚರ್ಸ್ ಅಷ್ಟೇ ಇರೋದು. ಟೀಚರ್ ಆಗಿರ್ಬೇಕು, ಆ ಟೀಚರು ಆನೆಸ್ಟ್ ಆಗಿರ್ಬೇಕು. ಎಷ್ಟು ಜನ? ಸಮ್ ಆಫ್ ದೆಮ್ ಅಷ್ಟೇ. ಸರಿನಾ? ನೆಕ್ಸ್ಟ್ ಇನ್ನೊಂದು ಬರೀತೀನಿ ನೋಡಿ, ಎರಡನೇದು, ಅವಾಗ ಕ್ಲಿಯರ್ ಆಗಿ ಡಿಫ್ರೆನ್ಸ್ ಅನ್ನ ಹೇಳ್ಕೊಡ್ತೀನಿ. ಆಲ್ ದಿ ಟೀಚರ್ಸ್ ಆರ್ ಆನೆಸ್ಟ್. ಆಲ್ ಅಂತ ಅಂದಾಗ ಎಲ್ಲಾರು ಕೂಡ ಸೇರಿಸ್ಕೊಂಡಂಗಾಯ್ತು. ಎಲ್ಲಾರು ಅಂತಂದ್ರೇನು, ಎವ್ರಿ ಅಥವಾ ಫಾರ್ ಆಲ್ ಅನ್ನ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಆಲ್ ಅಂತಾನು ಕೂಡ ಬೇಕಾದ್ರೆ ಬರ್ಕೊಳ್ಳಿ. ಸರಿನಾ? ಈಗ ಏನು, ಆಲ್ ಅಂತ ಇರೋದ್ರಿಂದ ನಾನು ಫಾರ್ ಆಲ್ ಸಿಂಬಲ್ ಅನ್ನ ಯೂಸ್ ಮಾಡಬೇಕು. ಟೀಚರ್ಸ್ ಆರ್ ಆನೆಸ್ಟ್. ಟೀಚರ್ಸ್ ಅಂತ ಬಂದಾಗ ಟಿ ಆಫ್ ಎಕ್ಸ್, ನೆಕ್ಸ್ಟ್ ಆನೆಸ್ಟ್ ಅಂತ ಬಂದಾಗ ಎಚ್ ಆಫ್ ಎಕ್ಸ್. ಸೊ ಈಗ ನೀಟಾಗಿ ಡಿಫ್ರೆನ್ಸ್ ಅನ್ನ ನೋಡ್ಕೋಬೇಕು. ನೋಡಿ ಏನಂತ ಹೇಳಿರೋದು, ಫಸ್ಟ್ನೇದ್ರಲ್ಲಿ ಸಮ್ ಟೀಚರ್ಸ್, ನನ್ನ ಹತ್ರ ಸಮ್ ಟೀಚರ್ಸ್ ಇದ್ದಾರೆ, ಅವರು ಆನೆಸ್ಟ್ ಆಗಿದ್ದಾರೆ. ಸೊ ಆ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ, ಸ್ವಲ್ಪ ಜನ ಟೀಚರ್ಸ್ ಆನೆಸ್ಟ್ ಇದ್ದಾರೆ, ಇನ್ನು ಉಳಿದಿರೋರ್ದು ನನಗೆ ಗೊತ್ತಿಲ್ಲ ಅಂತಂದ್ರೆ ಆನೆಸ್ಟ್ ಇಲ್ದಲೇ ಇರೋರು ಕೂಡ ಇರಬಹುದು. ಬಟ್ ಎರಡನೇ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇರೋದು, ಆಲ್ ದಿ ಟೀಚರ್ಸ್, ಪ್ರತಿಯೊಬ್ರು ಟೀಚರ್ಸ್ ಕೂಡ ಆನೆಸ್ಟೇ ಇರೋದು. ಯಾರು ಕೂಡ ನನಗೆ ಆನೆಸ್ಟ್ ಇಲ್ದಲೇ ಇರೋರು ಇಲ್ವೇ ಇಲ್ಲ, ಎಲ್ಲರೂ ಕೂಡ ಆನೆಸ್ಟ್ ಅಂತ ನನಗೆ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ ನಾವು, ನೋಡಿ ಯಾವ ರೀತಿ ಸಿಂಬಲ್ ಬರೆಯೋದು, ಫಾರ್ ಆಲ್ ಎಕ್ಸ್, ಆಲ್ ದಿ ಟೀಚರ್ಸ್ ಇದ್ದಾರೆ ನನ್ನ ಹತ್ರ, ಅವ್ರೇನಾಗಿದ್ದಾರೆ, ಆನೆಸ್ಟ್ ಆಗೇ ಇದ್ದಾರೆ. ಸರಿನಾ? ಇಲ್ಲಿ ಯಾವ ಸಿಂಬಲ್ ಅನ್ನ ಯೂಸ್ ಮಾಡಿದ್ದು, ಈ ತರ ಸಿಂಬಲ್ ಅನ್ನ ಯೂಸ್ ಮಾಡಿದೀನಿ. ಯಾಕೆ? ಆ್ಯಂಡ್ ಅನ್ನ ಯೂಸ್ ಮಾಡ್ಬೋದಿತ್ತಲ್ಲ, ಆ್ಯಂಡ್ ಅನ್ನ ಯೂಸ್ ಮಾಡಂಗಿಲ್ಲ. ನೋಡಿ ಸಮ್ ಅಂತ ಬಂದಾಗ ಸ್ವಲ್ಪ ಜನ ಆನೆಸ್ಟ್ ಇರ್ಬೋದು, ಸ್ವಲ್ಪ ಜನ ಆನೆಸ್ಟ್ ಇಲ್ದಲೇ ಇರ್ಬೋದು. ಸೊ ಅವಾಗ ಆ ಟೀಚರ್ಸ್ ನಾವು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ, ಆನೆಸ್ಟ್ ಇರೋ ಟೀಚರ್ಸ್ ನಾನು ಸೆಲೆಕ್ಟ್ ಮಾಡ್ಬೇಕು. ಅದಕ್ಕೆ ಆ್ಯಂಡ್ ಅನ್ನ ಹಾಕಿರೋದು, ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಇಲ್ಲೇನು ಹೇಳ್ತಾ ಇದ್ದಾರೆ, ಆಲ್ ದಿ ಟೀಚರ್ಸ್ ಆರ್ ಆನೆಸ್ಟ್ ಅಂತ ಸ್ಟೇಟ್ಮೆಂಟ್ ಹೇಳ್ತಾ ಇರೋದು. ಅವ್ರು ಆಲ್ರೆಡಿ ಹೇಳಿದ್ದಾರೆ ಎಲ್ಲರೂ ಕೂಡ ಆನೆಸ್ಟ್ ಇದ್ದಾರೆ, ಯಾರು ಕೂಡ ಡಿಸ್ಆನೆಸ್ಟ್ ಇರುವಂತವ್ರು ಯಾರು ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ಟೀಚರ್ಸ್ ಇದ್ದಾರೆ, ಅವ್ರು ಎಲ್ಲರೂ ಕೂಡ ಆನೆಸ್ಟ್ ಆಗೇ ಇದ್ದಾರೆ. ಸರಿನಾ? ನೋಡಿ ಸಮ್ ಅಂತ ಬಂತು ಅಂತಂದ್ರೆ ಆ್ಯಂಡ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಫಾರ್ ಆಲ್ ಅಂತ ಬಂತು ಅಂತಂದ್ರೆ ಈ ಸಿಂಬಲ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಸಮ್ ಅಂತ ಬಂತು ಅಂದ್ರೆ ಆ್ಯಂಡ್ ಅನ್ನ ಯೂಸ್ ಮಾಡಬೇಕು. ಈ ತರ ಫಾರ್ ಆಲ್ ಸಿಂಬಲ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ ತರ ಸಿಂಬಲ್ ಅನ್ನ ಯೂಸ್ ಮಾಡ್ಬೇಕು. ಯಾಕಂತಂದ್ರೆ ಅವ್ರು ಎಲ್ಲಾದ್ರದ್ದು ಕೂಡ ಕಂಡೀಷನ್ ಆಲ್ರೆಡಿ ಸ್ಯಾಟಿಸ್ಫೈ ಆಗ್ತಾ ಇದೆ. ಇಲ್ಲಿ ಎರಡು ತರ ಸಿಚುವೇಶನ್ಸ್ ಬರ್ಬೋದು. ಅದಕ್ಕೋಸ್ಕರ ಒಂದೆರಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮೂರನೇದಕ್ಕೂ ನೋ ಟೀಚರ್ ಈಸ್ ಆನೆಸ್ಟ್. ಸೊ ಫಸ್ಟ್ ಏನ್ ಮಾಡೋಣ, ಟೀಚರ್ ಈಸ್ ಆನೆಸ್ಟಿಗೆ ಬರೆದ್ಬಿಟ್ಟು ಅದ್ರ ಮುಂದಕ್ಕೆ ನೋ ಹಾಕೋಣ. ಸರಿನಾ? ಇವಾಗ ಟೀಚರ್, ನೋ ಟೀಚರ್ ಈಸ್ ಆನೆಸ್ಟ್ ಅಂತಂದ್ರೇನು, ಇದ್ರ ಉಲ್ಟಾ, ಆಲ್ ಟೀಚರ್ಸ್ ಆರ್ ಆನೆಸ್ಟ್ ಇದೆ, ಅದ್ರ ಉಲ್ಟಾ ಬರೀಬೇಕು, ನೋ ಟೀಚರ್ ಈಸ್ ಆನೆಸ್ಟ್. ಸೊ ಫಸ್ಟ್ ಏನ್ ಮಾಡ್ತೀನಿ, ಆಲ್ ಅನ್ನ ಯೂಸ್ ಮಾಡ್ತೀನಿ. ಸರಿನಾ? ಆಲ್ ಅಂತಂದ್ರೆ ಫಾರ್ ಆಲ್ ಅನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಟೀಚರ್ಸ್ ಇದ್ದಾರೆ ನನ್ನ ಹತ್ರ, ಸೊ ಟೀಚರ್ ಟಿ ಆಫ್ ಎಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಆನೆಸ್ಟ್ ಅಂತ ಕೊಟ್ಟಿದ್ದಾರೆ, ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಎಚ್ ಆಫ್ ಎಕ್ಸ್ ಅನ್ನ ಯೂಸ್ ಮಾಡ್ತೀನಿ. ಫಸ್ಟ್ ನಾನು ಹೇಳಿದ್ದೀನಿ ಆನೆಸ್ಟ್ ಇರೋದಕ್ಕೆ ಬರ್ಕೊಳ್ಳೋಣ, ಆಮೇಲೆ ನಾಟ್ ಆನೆಸ್ಟ್ ಮಾಡ್ಬಿಡೋಣ ಅಷ್ಟೇ. ಸೊ ಫಾರ್ ಆಲ್ ಎಕ್ಸ್ ಟಿ ಆಫ್ ಎಕ್ಸ್ ಗಿವ್ ರೈಸ್ ಟು ನೆಗೇಷನ್ ಆಫ್ ಎಚ್ ಆಫ್ ಎಕ್ಸ್. ಗೊತ್ತಾಯ್ತಾ ಯಾಕೆ ಬರ್ದಿದ್ದು ಇಲ್ಲಿ? ನೋಡಿ ಸಿಂಪಲ್. ಫಾರ್ ಆಲ್ ಎಕ್ಸ್ ಅಂತಂದ್ರೆ ಎಲ್ಲ ಎಕ್ಸ್ ಇದಾವೆ ಅಂತಂದ್ರೆ ನನ್ನ ಹತ್ರ ಟೀಚರ್ಸ್ ಎಲ್ಲರೂ ಇದ್ದಾರೆ, ಆದ್ರೆ ಅವ್ರು ಯಾರು ಕೂಡ ಆನೆಸ್ಟ್ ಇಲ್ಲ. ನೋಡಿ, ನೋ ಟೀಚರ್ ಈಸ್ ಆನೆಸ್ಟ್. ಸೊ ಎಲ್ಲ ಟೀಚರ್ಸ್ ಅನ್ನು ಫಸ್ಟ್ ತಗೊಂಡೆ, ಇಲ್ಲಿ ನೆಗೇಷನ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ, ಆನೆಸ್ಟ್ ಇಲ್ಲ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇಲ್ಲೇನಿದು ಆನೆಸ್ಟ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದೆ. ಎಲ್ಲಾ ಟೀಚರ್ಸು ಆನೆಸ್ಟ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದೆ. ಅದ್ರ ಮುಂದೆ ನೆಗೇಷನ್ ಅಂದ್ರೆ ಏನು, ನೆಗೆಟಿವ್ ಅನ್ನ ಹಾಕ್ಬಿಟ್ರೆ ನಾಟ್ ಆನೆಸ್ಟ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದೆ. ಗೊತ್ತಾಯ್ತಾ? ನನ್ನ ಹತ್ರ ಎಲ್ಲಾ ಟೀಚರ್ಸ್ ಇದ್ದಾರೆ, ಅವರು ನಾಟ್ ಆನೆಸ್ಟ್. ಸೊ ಇದನ್ನ ನೀವು ಬೇಕಾದ್ರೆ ದೇರ್ ಎಕ್ಸಿಸ್ಟ್ ಅನ್ನ ಯೂಸ್ ಮಾಡ್ಕೊಂಡು ಬೇಕಾದ್ರೆ ಬರಿಬಹುದು. ಸರಿನಾ? ದೇರ್ ಎಕ್ಸಿಸ್ಟ್ ಅನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಬರಿಬಹುದು, ದೇರ್ ಎಕ್ಸಿಸ್ಟ್ ಅನ್ನ ಬರಿಬೇಕಾದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲೇ ನೆಗೇಷನ್ ಹಾಕ್ಬೇಕು. ಅಂತ ಅಂದ್ರೇನು, ಅಲ್ಲಿ ಯಾವುದು ಕೂಡ ಎಕ್ಸ್ ಎಕ್ಸಿಸ್ಟೇ ಇಲ್ಲ, ಯಾರು ಟೀಚರ್ ಆಗಿರ್ತಾರೆ ಮತ್ತೆ ಅವರು ಆನೆಸ್ಟ್ ಆಗಿರ್ತಾರೆ. ಗೊತ್ತಾಯ್ತಾ? ನನ್ನ ಹತ್ರ ಇಲ್ವೇ ಇಲ್ಲ ಟೀಚರ್ಸು ಆನೆಸ್ಟ್ ಆಗಿರ್ಬೇಕು. ಸೊ ಎರಡು ಕೂಡ ಕಂಡೀಷನ್ ಏನ್ ಹೇಳ್ತಾ ಇದೆ, ಟೀಚರ್ಸ್ ಆನೆಸ್ಟ್ ಆಗಿರೋರು ಇದಾರೆ ಅಂತ ಹೇಳ್ತಾ ಇದೆ. ಇಲ್ಲಿ ನೆಗೇಷನ್ ಏನ್ ಮಾಡ್ತಾ ಇದೆ, ಆ ತರದವ್ರು ಎಕ್ಸಿಸ್ಟೇ ಇಲ್ಲ ಅಂತ ಹೇಳ್ತಾ ಇದೆ. ಗೊತ್ತಾಯ್ತಾ? ಇದನ್ನಾರು ಬರೀರಿ. ನನ್ನ ಹತ್ರ ಎಕ್ಸ್ ಎಕ್ಸಿಸ್ಟೇ ಇಲ್ಲ, ಎಂತವ್ರು ಅಂತಂದ್ರೆ ಟೀಚರ್ಸ್ ಆಗಿದ್ದು ಅವರು ಆನೆಸ್ಟ್ ಆಗಿರುವಂತವ್ರು ಇಲ್ವೇ ಇಲ್ಲ. ಸೊ ಇದಾದ್ರೂ ಬರೀರಿ. ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾಲ್ಕನೇದಕ್ಕೂ ಸಮ್ ಟೀಚರ್ಸ್ ಆರ್ ಪ್ರೋಗ್ರಾಮರ್ಸ್. ಸೊ ಸಮ್ ಅಂತ ಬಂದಾಗ ಯಾರನ್ನ ಯೂಸ್ ಮಾಡಬೇಕು, ಸಮ್ ಅಂತ ಬಂದ್ರೆ ದೇರ್ ಎಕ್ಸಿಸ್ಟ್ ಅನ್ನ ಯೂಸ್ ಮಾಡಬೇಕು. ಟೀಚರ್ಸ್, ಸೊ ಟೀಚರ್ಸ್ ಅಂತ ಬಂದ್ರೆ ಪ್ರಿಡಿಕೇಟ್ಸ್ ಏನ್ ಯೂಸ್ ಮಾಡಿರೋದು ನಾವು ಟೀಚರ್ಸ್ಗೆ ಟಿ ಆಫ್ ಎಕ್ಸ್ ಅಂತ ಯೂಸ್ ಮಾಡಿದೀವಿ. ಆರ್ ಪ್ರೋಗ್ರಾಮರ್ಸ್ ಅಂತ ಅಂದ್ರೆ ಪಿ ಆಫ್ ಎಕ್ಸ್ ಇಂದ ರೆಪ್ರೆಸೆಂಟ್ ಮಾಡಿರೋದು. ಸೊ ಪ್ರೋಗ್ರಾಮರ್ಸ್ ಪಿ ಆಫ್ ಎಕ್ಸ್. ಸೊ ಅವ್ರೇನ್ ಹೇಳ್ತಾ ಇರೋದು, ಸಮ್
ಟೀಚರ್ಸ್ ಆರ್ ಪ್ರೋಗ್ರಾಮರ್ಸ್. ಸೊ ಯಾವ ರೀತಿ ಬರೆಯೋದು ಸಿಂಬಲ್ ಅನ್ನ, ದೇರ್ ಎಕ್ಸಿಸ್ಟ್ ಎಕ್ಸ್ ವೇರ್ ಸಮ್ ಟೀಚರ್ಸ್. ಸರಿನಾ, ನನ್ನ ಹತ್ರ ಇರೋದೇ ಸ್ವಲ್ಪ ಟೀಚರ್ಸು, ಅವರಿಗೆ ಪ್ರೋಗ್ರಾಮಿಂಗ್ ಬರುತ್ತೆ. ಸಮ್ ಅಂತ ಬಂದಾಗ ನಾನು ಹೇಳಿದ್ದೀನಿ ಆ್ಯಂಡ್ ಅನ್ನ ಯೂಸ್ ಮಾಡ್ಬೇಕು. ಯಾಕೆ, ನನಗೆ ಎರಡು ತರ ಕಂಡೀಷನ್ ಬರ್ಬೋದು. ಒಂದು ಪ್ರೋಗ್ರಾಮಿಂಗ್ ಗೊತ್ತಿರೋ ಟೀಚರ್ಸು, ಇನ್ನೊಂದು ಪ್ರೋಗ್ರಾಮಿಂಗ್ ಗೊತ್ತಿಲ್ದಲೇ ಇರೋ ಟೀಚರ್ಸು. ನನಗೆ ಬೇಕಾಗಿರೋದೇನು, ಸಮ್ ಟೀಚರ್ಸ್ ಆರ್ ಪ್ರೋಗ್ರಾಮರ್ಸ್ ಅಂತ ಅಂದ್ರೆ ಪ್ರೋಗ್ರಾಮಿಂಗ್ ಮಾಡಕ್ಕೆ ಗೊತ್ತಿರುವಂತ ಟೀಚರ್ಸ್ ಮಾತ್ರ ನಾನು ತಗೋಬೇಕು. ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಟೀಚರ್ಸ್ ಅನ್ನ ತೊಗೊಂಡಿದ್ದೀನಿ, ಅದ್ರ ಜೊತೆ ಅವ್ರಿಗೆ ಪ್ರೋಗ್ರಾಮಿಂಗ್ ಬರ್ಬೇಕು. ಇವೆರಡು ಕಂಡೀಷನ್ ಇರ್ಬೇಕು. ಆ್ಯಂಡ್ ಅಂತ ಅಂದ್ರೇನು ನೋಡಿ, 1 and 1 ಇದ್ರೆ ಮಾತ್ರ ಔಟ್ಪುಟ್ 1 ಬರುತ್ತೆ, ಇಲ್ಲ ಅಂತಂದ್ರೆ 0. ಅಂದ್ರೆ ಎರಡೂ ಕೂಡ ಸ್ಯಾಟಿಸ್ಫೈ ಆಗಬೇಕು. ನನಗೆ ಪ್ರೋಗ್ರಾಮರೂ ಆಗಿರ್ಬೇಕು, ನನಗೆ ಟೀಚರ್ ಆಗಿರ್ಬೇಕು, ಆ ಟೀಚರು ಪ್ರೋಗ್ರಾಮರು ಕೂಡ ಆಗಿರ್ಬೇಕು. ಸೊ ಆ ಥರದ್ದು ಮಾತ್ರ ನಾನು ಸೆಲೆಕ್ಟ್ ಮಾಡಿರೋದು. ನೆಕ್ಸ್ಟ್ 5ನೇದಕ್ಕೂ ಆಲ್ ದಿ ಟೀಚರ್ಸ್ ಆರ್ ಎಜುಕೇಟೆಡ್. ಆಲ್ ಅಂತ ಬಂದಾಗ ಯಾರನ್ನ ಯೂಸ್ ಮಾಡಬೇಕು, ಆಲ್ ಅಂತಂದ್ರೆ ಫಾರ್ ಆಲ್ ಅನ್ನ ಯೂಸ್ ಮಾಡಬೇಕು. ಟೀಚರ್ಸ್ ಅಂತ ಬಂದಾಗ ಯಾವ ಪ್ರಿಡಿಕೇಟ್ಸ್ ಯೂಸ್ ಮಾಡಿರೋದು, ಟಿ ಆಫ್ ಎಕ್ಸ್. ಎಜುಕೇಟೆಡ್ ಅಂತ ಕೇಳ್ತಾ ಇದ್ದಾರೆ, ಎಜುಕೇಟೆಡ್ಗೆ ನಾವು ಯಾವುದು ಪ್ರಿಡಿಕೇಟ್ಸ್ ಯೂಸ್ ಮಾಡಿರೋದು, ಇ ಆಫ್ ಎಕ್ಸ್ ಅನ್ನ ಯೂಸ್ ಮಾಡಿದೀವಿ ಅಲ್ವಾ. ನೋಡಿ ಇ ಆಫ್ ಎಕ್ಸ್. ಅವ್ರೇನ್ ಹೇಳ್ತಾ ಇರೋದು, ಆಲ್ ದಿ ಟೀಚರ್ಸ್ ಆರ್ ಎಜುಕೇಟೆಡ್ ಅಂತಂದ್ರೆ ಎಲ್ಲ ಟೀಚರ್ಸ್ ಇದ್ದಾರೆ ನನ್ನ ಹತ್ರ, ಅವರೆಲ್ಲ ಎಜುಕೇಟೆಡ್, ಅನ್ಎಜುಕೇಟೆಡ್ ಯಾರು ಇಲ್ಲ. ಸೊ ಏನಂತ ಬರಿಬೋದು ನಾನು, ಫಾರ್ ಆಲ್ ಎಕ್ಸ್ ಟೀಚರ್ಸ್ಗಳಿದ್ದಾರೆ ನನ್ನ ಹತ್ರ ಹೂ ಆರ್ ಎಜುಕೇಟೆಡ್. ನಾನು ಅವಾಗಲೇ ಹೇಳಿದ್ದೀನಿ ಈ ತರ ಸಮ್ ಆ ತರ ಬಂದಾಗ ಅಂತಂದ್ರೆ ದೇರ್ ಎಕ್ಸಿಸ್ಟ್ ಅನ್ನ ಯೂಸ್ ಮಾಡ್ಬೇಕಾದ್ರೆ ಆ್ಯಂಡ್ ಅನ್ನ ಯೂಸ್ ಮಾಡಿ. ಯಾಕಂದ್ರೆ ಎರಡು ಸಿಚುಯೇಷನ್ಸ್ ಬರುತ್ತೆ, ಪ್ರೋಗ್ರಾಮಿಂಗ್ ಗೊತ್ತಿರ್ಬೋದು, ಗೊತ್ತಿಲ್ದಲೇ ಇರ್ಬೋದು. ಬಟ್ ಫಾರ್ ಆಲ್ ಅಂತ ಯೂಸ್ ಮಾಡಿದಾಗ ಅವರೇ ಸ್ಪೆಸಿಫೈ ಮಾಡಿದ್ದಾರೆ, ಆಲ್ ಟೀಚರ್ಸ್ ಆರ್ ಎಜುಕೇಟೆಡ್ ಅಂತ ಅಂದ್ರೆ ಫಾರ್ ಆಲ್ ಅನ್ನ ಯೂಸ್ ಮಾಡಿದಾಗ ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಅಪ್ಲೈ ಆಗಿದೆ ಅಂತ ಅಂದಾಗ ಅದು ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಸೊ ಟೀಚರ್ಸ್ ಇದ್ದಾರೆ, ಅವರೆಲ್ಲರೂ ಕೂಡ ಎಜುಕೇಟೆಡ್. ಸೊ ಈ ತರ ನೀವು ಸ್ಟೆಪ್ ವೈಸು ಪೀಸ್ ಮಾಡ್ಕೊಂಡು ಅವಾಗ ನೀವು ಪೀಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಹೋದ್ರೆ ಅವಾಗ ಕ್ಲಿಯರ್ ಆಗಿ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಒಂದು 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಈಸಿ ಆಗ್ತಾ ಹೋಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.